ಸೊ ಗೈಸ್ ಬರೋ 19 ಮಾರ್ಚ್ಗೆ ಏನಿದೆ ಕೋಟಿಗಟ್ಟಲೆ ಚಾನಲ್ಸ್ ಏನಿದೆ ಯೂಟ್ಯೂಬಿಂದ ಡಿಲೀಟ್ ಆಗ್ತಿದೆ. ಆ್ಯಂಡ್ ಗೈಸ್ ಇದಕ್ಕಿಂತ ಇನ್ನೂ ದೊಡ್ಡ ಅಪಾಯಕಾರಿ ಏನಂದರೆ ಒಂದ್ಸಲ ಜೀವನದಲ್ಲಿ ಒಂದ್ಸಲ ಈಗ ನಿಮ್ಮ ವಿಡಿಯೋ ಏನಾದರೂ ಡಿಲೀಟ್ ಆದರೆ ಯೂಟ್ಯೂಬಿಂದ ನಿಮ್ಮ ಚಾನಲ್ ಏನಾದರೂ ಡಿಲೀಟ್ ಆದರೆ ನೀವು ಯಾವತ್ತೂ ವಿಡಿಯೋ ಮಾಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಮತ್ತೆ ಚಾನಲ್ ಮಾಡೋಕ್ಕಾಗಲ್ಲ, ನಿಮ್ಮನ್ನ ಯೂಟ್ಯೂಬಿಂದನೇ ಬ್ಯಾನ್ ಮಾಡ್ತಿದ್ದಾರೆ. ಸೊ ಗೈಸ್ ನೀವೇನಾದರೂ ಯೂಟ್ಯೂಬಲ್ಲೇ ಡಿಪೆಂಡ್ ಏನಾದರೂ ಆಗಿದ್ರೆ, ಯೂಟ್ಯೂಬಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದರೆ ನೀವು ಈಗ ಆಫ್ಲೈನಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ವರ್ಕ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆಫ್ಲೈನಲ್ಲಿ. ಯಾಕಂದರೆ ಯೂಟ್ಯೂಬಲ್ಲೇ ಡಿಪೆಂಡ್ ಆಗಿರಬೇಡಿ. ಯಾಕಂದರೆ ನಿಮಗೆ ಗೊತ್ತಿರಬೇಕು, ನೆನ್ನೆ ಮೊನ್ನೆ ನ್ಯೂಸಲ್ಲಿ ನೀವು ನೋಡಿರಬೇಕು, ಇಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಳ್ಳಿ ಏನು ನ್ಯೂಸ್ ಅಂತ. ಸೊ ಎಲ್ಲ ನ್ಯೂಸ್ ಏನಿದೆ ಅದು ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ನ ಮಾಡ್ತಾ ಹೋಗ್ತೀನಿ. ಸೊ ನೀವು ನೋಡ್ಬೋದು ಗೈಸ್, ಈಗ ಲಾಸ್ಟ್ 3 ಮಂತ್ಸ್ ಅಂದರೆ ಈಗ ಲಾಸ್ಟ್ ಇಯರ್ 2024 ಏನಾಗಿತ್ತು, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ಮಂತ್ಸಲ್ಲಿ ಏನು ಮಾಡಿದೆ ಯೂಟ್ಯೂಬು 48 ಲ್ಯಾಕ್ವರೆಗೂ ಚಾನೆಲ್ಸ್ ಏನಿದೆ ಡಿಲೀಟ್ನ ಮಾಡಿದೆ. ಆ್ಯಂಡ್ ಇದ್ರ ಜೊತೆಗೆ 9.5 ಮಿಲಿಯನ್ ವೀಡಿಯೋಸ್ಗಳೇನಿದೆ ಡಿಲೀಟ್ ಮಾಡಿದೆ. ಇದೆಲ್ಲ ಬಂದುಬಿಟ್ಟು ಡಾಟಾ ಬಂದುಬಿಟ್ಟು ಯೂಟ್ಯೂಬು ಮೆನ್ಷನ್ ಮಾಡಿದ್ದಾರೆ. ನೀವು ಗೂಗಲಲ್ಲೂ ನೋಡ್ಬೋದು, ಹೋಗ್ಬಿಟ್ಟು ಇಲ್ಲಿ ನ್ಯೂಸ್ ಚಾನಲಲ್ಲೂ ಹೋಗಿ ನೋಡ್ಬೋದು. ಓಕೆನಾ. ಸೊ ಏನಕ್ಕೆ ಡಿಲೀಟ್ ಮಾಡಿದೆ, ಏನಕ್ಕೆ ಡಿಲೀಟ್ ಆಗ್ತಿದೆ, ಆ್ಯಂಡ್ 19 ಮಾರ್ಚ್ಗೂ ಏನಕ್ಕೆ ಬಂದುಬಿಟ್ಟು ಕೋಟಿಗಟ್ಟಲೆ ಚಾನಲ್ಸ್ ಏನಿದೆ ಡಿಲೀಟ್ ಆಗುತ್ತೆ, ಇಲ್ಲ ಎಷ್ಟು ಡಿಲೀಟ್ ಆಗುತ್ತೋ ನನಗೆ ಗೊತ್ತಿಲ್ಲ. ಓಕೆನಾ. 19 ಮಾರ್ಚ್ಗೂ ನಮಗೆ ಬಂದುಬಿಟ್ಟು ಡಿಲೀಟ್ ಆಗುತ್ತೆ. ಈಗ ಲಾಸ್ಟ್ 3 ಮಂತ್ಸಲ್ಲಿ ಏನು ಡಿಲೀಟ್ ಆಗಿತ್ತು ವೀಡಿಯೋಸ್ ಚಾನಲ್ ಎಲ್ಲ, ಈಗ 19 ಮಾರ್ಚ್ಗೂ ಡಿಲೀಟ್ ಆಗ್ತಾ ಇದ್ದಾವೆ. ಸೊ ಏನಕ್ಕೆ, ಏನು ರೀಸನ್ನು? ಸೊ ಗೈಸ್ ಈಗ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಿದ್ದಾರೆ, ಬೆಟ್ಟಿಂಗ್ ಆ್ಯಪ್ಸು ಈ ಪ್ರಮೋಷನ್ಸ್ ಇದೆಲ್ಲ ಮಾಡ್ತಾ ಇದ್ದಾರೆ. ಬೆಟ್ಟಿಂಗ್ ಆ್ಯಪ್ಸ್ದು ಲೈಕ್ ಫೈನಾನ್ಷಿಯಲ್ದು ಆ ಥರ ಈ ಥರ ಅಂತ ಉಲ್ಟಾ ಏನೇನೋ ಪ್ರಮೋಷನ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಕಂಟೆಂಟ್ ವೈಲೇಷನ್ ವೀಡಿಯೋಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಣ್ಣ ಮಕ್ಕಳು ಏನಾದರೂ ಸ್ಟಂಟ್ ಮಾಡ್ತಾ ಇದ್ರೆ, ಇಲ್ಲ ಜಗಳ ಆಡ್ತಿದ್ರೆ, ಫೈಟ್ ಮಾಡ್ತಿದ್ರೆ ಆ ಥರ ವೀಡಿಯೋಸ್ಗಳೆಲ್ಲ ಮಾಡ್ತಿದ್ದಾರೆ. ಮತ್ತು ಏನು ಬೇಡದಿರೋ ವೆಬ್ಸೈಟ್ಸ್ದು ಲಿಂಕ್ಸ್ ಎಲ್ಲ ಏನಿದೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತಿದ್ದಾರೆ. ಸೊ ಈ ಥರದ್ದು ಚಾನಲ್ಸ್ ಏನಿದೆ ಒಂದ್ಸಲ ಅವರು ವಾರ್ನಿಂಗ್ ಕೊಡ್ತಾರೆ, ಅವ್ರಿಗೆ ಹೇಳ್ತಾರೆ. ಓಕೆನಾ. 1 ಸಲ 2 ಸಲ ಹೇಳ್ತಾರೆ. ಸೊ ಲಾಸ್ಟಿಗೆ ಏನು ಮಾಡ್ತಾರೆ, ಅವ್ರಿಗೆ ಏನು ಇನ್ಫಾರ್ಮ್ ಮಾಡದೆ ಡೈರೆಕ್ಟ್ ಚಾನಲ್ ಏನು ಮಾಡ್ತಾ ಇದ್ದಾರೆ, ಡಿಲೀಟ್ನ ಮಾಡ್ತಾ ಇದ್ದಾರೆ. ಓಕೆನಾ. ಆ ಪಾಲಿಸಿ ಏನು, ಅಷ್ಟು ಅಪಾಯಕಾರಿ ಪಾಲಿಸಿ ಏನು ನಾನು ನಿಮಗೆ ಹೇಳ್ತೀನಿ. ಅದಂತೂ ತುಂಬಾ ಅಪಾಯಕಾರಿ ಪಾಲಿಸಿ ಅಂತಲೇ ಹೇಳ್ಬೋದು. ಈಗ 19 ಮಾರ್ಚ್ಗೆ ಲಾಗು ಆಗೋದು. ಓಕೆನಾ. ಸೊ ಅದನ್ನು ತಿಳ್ಕೊಳ್ಳಿ. ಓಕೆನಾ. ಫಸ್ಟು ನಾನು ಮಾತಾಡ್ತಾ ಇದ್ದೀನಿ. ಸೊ ಏನಕ್ಕೆ ಡಿಲೀಟ್ ಆಗ್ತಾ ಇದ್ದಾವೆ ಚಾನಲ್ಸ್, ಏನಕ್ಕೆ ಡಿಲೀಟ್ ಆಗ್ತಿದೆ, ವೀಡಿಯೋಸ್ ಏನಕ್ಕೆ ಡಿಲೀಟ್ ಆಗ್ತಿದೆ ಅಂತ. ಸೊ ಸುಮಾರು ಜನ ಏನು ಮಾಡ್ತಿದ್ದಾರೆ, ಬೆಟ್ಟಿಂಗ್ಸು ಲಿಂಕ್ ಆ್ಯಪ್ ಏನಿದೆ ಅದು ಮತ್ತು ಜೂಜ್ ಆಡ್ತಾರಲ್ಲ ಅದು ಎಲ್ಲ ಆ್ಯಪ್ಸ್ ಏನಿದೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಮೋಷನ್ ಮಾಡೋದು ಇಲ್ಲೀಗಲು. ಓಕೆನಾ. ಈಗ ಫಸ್ಟೇ ಬಂದುಬಿಟ್ಟು ಏನಿದೆ ಪಾಲಿಸಿ ಬಂದಿತ್ತು. ಸೊ ಈಗ ಮತ್ತೆ ಏನು ಮಾಡ್ತಾ ಇದ್ದಾರೆ, ಸೊ ಅವ್ರದ್ದು ಏನಿದೆ ವೀಡಿಯೋಸ್ ಎಲ್ಲ ತುಂಬ ಜನದ್ದು ನಾವು ನೋಡಿರ್ಬೋದು. 2024 ತುಂಬ ಜನದ್ದು ಸ್ಟ್ರೈಕ್ ಬಂದುಬಿಟ್ಟು ಚಾನಲ್ಸ್ಗಳು ತುಂಬ ಡಿಲೀಟ್ ಆಗಿದೆ ಆ್ಯಂಡ್ ವೀಡಿಯೋಸ್ಗಳು ತುಂಬ ಡಿಲೀಟ್ ಆಗಿದೆ. ಸೊ ಏನಕ್ಕೆ ಈ ಥರ ಎಲ್ಲ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಲಿಂಕ್ಸ್ ಎಲ್ಲ ಕೊಡ್ತಾಯಿದ್ರು. ಮತ್ತು ಏನು ಹೇಳಿದ್ನಲ್ಲ ಇಲ್ಲೀಗಲ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು, ಲೈಕ್ ಕಂಟೆಂಟ್ ವೈಲೇಷನ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಓಕೆನಾ. ಸೊ ಈಗ ಮುಂದಕ್ಕೂ ನೀವೇನಾದರೂ ಈ ಥರನೇ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ, ಓಕೆನಾ, ಈಗ 19 ಮಾರ್ಚ್ಗೂ ಡಿಲೀಟ್ ಆಗ್ತವೆ, ವೀಡಿಯೋಸ್ಗಳು ಡಿಲೀಟ್ ಆಗ್ತವೆ ಆ್ಯಂಡ್ ಚಾನಲ್ಸ್ಗಳು ಡಿಲೀಟ್ ಮಾಡ್ತವೆ. ನಿಮ್ಮಲ್ಲಿ ಯಾರಾದರೂ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಈಗಲೇ ಸುಧಾರ ಮಾಡ್ಕೊಳ್ಳಿ. ಓಕೆನಾ. ಯಾರೆಲ್ಲ ಲೈಕ್ ಪ್ರಮೋಷನ್ ಮಾಡ್ತಿದ್ರಿ ಬೆಟ್ಟಿಂಗ್ಸ್ ಅದೆಲ್ಲ, ಸೊ ನಿಲ್ಲಿಸಿ. ಆ ಥರ ವೀಡಿಯೋಸ್ ಎಲ್ಲ ಏನಾದರೂ ಇದ್ದರೆ ಹುಡುಕ್ಬಿಟ್ಟು ಡಿಲೀಟ್ ಮಾಡಿ. ಆ್ಯಂಡ್ ನೀವೇನಾದರೂ ಕಂಟೆಂಟ್ ವೈಲೇಷನ್ ವೀಡಿಯೋಸ್ ಏನಾದರೂ ಮಾಡಿದರೆ, ಲೈಕ್ ನಮ್ಮ ಮಕ್ಳು ಏನಾದರೂ ಹೊಡೆದಾಡ್ಕೊಳ್ಳೋದು, ಲೈಕ್ ಸ್ಟಂಟ್ ಮಾಡೋದು, ಲೈಕ್ ಬ್ಲಡ್ ಎಲ್ಲ ತೋರಿಸೋದು ವೀಡಿಯೋದಲ್ಲಿ, ಈ ಥರ ವೀಡಿಯೋಸ್ ನೀವೇನಾದರೂ ಮಾಡಿದರೆ ಈಗಲೇ ಈ ಸೆಕೆಂಡಲ್ಲೇ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ. ಓಕೆನಾ. 1 ಸೆಕೆಂಡು ಹಿಡಿಯಲ್ಲ ನಿಮ್ಮ ವೀಡಿಯೋನ ಡಿಲೀಟ್ ಮಾಡೋಕ್ಕೆ, ವೀಡಿಯೋ ಮತ್ತು ಚಾನಲ್ನ ಡಿಲೀಟ್ ಮಾಡೋಕ್ಕೆ ಯೂಟ್ಯೂಬ್ಗೆ. ಓಕೆನಾ. ಸೊ 19 ಮಾರ್ಚಿಂದ ಡಿಲೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಡ್ ಈ ಹೊಸ ಪಾಲಿಸಿ ಏನಂದರೆ, ಸೊ 19 ಮಾರ್ಚ್ಗೆ ಬಂದುಬಿಟ್ಟು ಲಾಗು ಆಗುತ್ತೆ. ನೋಡಿ ಗೈಸ್, ನಿಮಗೆ 1 ಸಲ ತಪ್ಪು ಮಾಡ್ತೀರಾ, 2 ಸಲ ತಪ್ಪು ಮಾಡ್ತೀರಾ, ಯೂಟ್ಯೂಬ್ ಬಂದುಬಿಟ್ಟು ನಿಮಗೆ ಹೇಳುತ್ತೆ ಈ ಥರ, ನೀವು ಸ್ಟ್ರೈಕ್ ಮುಖಾಂತರ ಹೇಳುತ್ತೆ ನಿಮಗೆ, ನೀವು ತಪ್ಪು ಮಾಡ್ತಿದ್ದೀರಾ ಸುಧಾರ ಮಾಡ್ಕೊಳ್ಳಿ ಅಂತ. ಓಕೆನಾ. ನೀವೇನಾದರೂ ಪ್ರಮೋಷನ್ ಏನಾದರೂ ಮಾಡಿದರೆ, ಬ್ಯಾಟ್ ಲಿಂಕು ಏನಾದರೂ ಪ್ರಮೋಷನ್ ಏನಾದರೂ ಮಾಡಿದರೆ, ಇಲ್ಲ ಬೇರೆ ಟೈಪ್ ಏನಾದರೂ ಕಂಟೆಂಟ್ ವೈಲೇಷನ್ ಏನಾದರೂ ಮಾಡಿದರೆ ನಿಮಗೆ ವಾರ್ನಿಂಗ್ ಸ್ಟ್ರೈಕ್ ಎಲ್ಲ ಕೊಡುತ್ತೆ. ಸೊ ನೀವು ಅದೇ ಮಿಸ್ಟೇಕ್ಸ್ ಏನಾದರೂ ಮಾಡ್ತಾಯಿದ್ರೆ ಏನು ಮಾಡ್ತಾಯಿದೆ, ಡೈರೆಕ್ಟು ಯೂಟ್ಯೂಬ್ ಬಂದುಬಿಟ್ಟು ನಿಮಗೆ ನೋಟಿಫಿಕೇಷನು ಕಳಿಸಲ್ಲ, ಇಮೇಲು ಕಳಿಸಲ್ಲ, ಮೆಸೇಜು ಏನೂ ಕಳಿಸಲ್ಲ. ಓಕೆನಾ. ರಾತ್ರಿ ನಿಮ್ಮ ಚಾನಲ್ ಬಂದುಬಿಟ್ಟು ಮಾಯ ಮಾಡಿಬಿಡುತ್ತೆ. ಓಕೆನಾ. ನಿಮ್ಮ ಚಾನಲ್ ಇತ್ತು ಅಂತಲೇ ಗೊತ್ತಿರಲ್ಲ ಯಾರಿಗೂ. ಓಕೆನಾ. ಸೊ ಸರ್ಚ್ ಮಾಡಿದ್ರು ನಿಮ್ಮ ಚಾನಲ್ ಬಂದುಬಿಟ್ಟು ಶೋ ಆಗಲ್ಲ ಯಾರಿಗೂ. ಮತ್ತೆ ಅದೇ ತಪ್ಪನ್ನ ನೀವು ಮಾಡಿದರೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಅಪಾಯಕಾರಿ ಏನಂದರೆ,
ಲೈಕ್ ನೀವು ಯಾವತ್ತೂ ಬಂದುಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡೋದಕ್ಕಾಗಲ್ಲ, ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾಡೋದಕ್ಕಾಗಲ್ಲ. ನೀವೇ ಅಂತ ಬಂದುಬಿಟ್ಟು ಗೊತ್ತಾಗ್ಬಿಡುತ್ತೆ ಯೂಟ್ಯೂಬ್ಗೆ. ನಿಮ್ಮ ಚಾನೆಲ್ ಏನಿದೆ ಡಿಲೀಟ್ ಮಾಡಿದೆ ಅಂದ್ಕೊಳ್ಳಿ ಯೂಟ್ಯೂಬ್. ಬೈ ಚಾನ್ಸ್ ನೀವು ನಿಮ್ಮ ಫ್ಯಾಮಿಲಿ ಯಾರ್ದಾದ್ರೂ ಫ್ಯಾಮಿಲಿ ಏನಿದೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ಮ ತಮ್ಮ ಅಕ್ಕ ಯಾರಾದರೂ ಫೋನಿಂದ ಜಿಮೇಲ್ನ ಕ್ರಿಯೇಟ್ ಮಾಡಿ ಅವ್ರ ನಂಬರ್ ಕೊಟ್ಟು ನೀವು ವೀಡಿಯೋಸ್ಗಳು ಮಾಡಿದ್ರೂ ನಿಮಗೆ ಕಂಡು ಹಿಡಿದ್ಬಿಟ್ಟು ಏನು ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ವೀಡಿಯೋಸ್ ಆ ಚಾನಲ್ ಏನು ಹೊಸದ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಆ ಚಾನಲ್ನು ಬಂದುಬಿಟ್ಟು ನಿಮ್ಮದು ಡಿಲೀಟ್ ಮಾಡಿಬಿಡುತ್ತೆ. ನಿಮ್ಮದು ಅಂದರೆ ಈಗ ಡಿಲೀಟ್ ನಿಮ್ದು ಏನಾದರೂ ಚಾನೆಲ್ ಏನಾದರೂ ಒಂದು ಸಲ ಈಗ ಯೂಟ್ಯೂಬಿಂದ ಡಿಲೀಟ್ ಆದರೆ ನಿಮ್ಮನ್ನ ಯೂಟ್ಯೂಬಿಂದನೇ ಬ್ಯಾನ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇದು ಬಂದುಬಿಟ್ಟು ತುಂಬ ಅಪಾಯಕಾರಿ ಪಾಲಿಸಿ ಅಂತಲೇ ಹೇಳ್ಬೋದು ನಾವು. ಈ ಪಾಲಿಸಿ ಏನಿದೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಈ ನ್ಯೂಸ್ನ ತಿಳಿಸೋಣ ಅಂತ ಅನ್ನಿಸ್ತು. ಸೊ ಯಾರೆಲ್ಲ ಮಿಸ್ಟೇಕ್ಸ್ನ ಮಾಡಿದ್ದೀರಾ ಗೈಸ್ ಬೇಗ ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿ. ಈಗಲೂ ನಿಮಗೆ ಟೈಮ್ ಇದೆ. ಸೊ ಯಾರೆಲ್ಲ ಬ್ಯಾಟ್ ಲಿಂಕು ಬೇರೆ ಲಿಂಕ್ಸ್ ಎಲ್ಲ ತುಂಬ ಜನ ಪ್ರಮೋಷನ್ ಮಾಡಿದ್ದೀರಾ, ಸೊ ಆದಷ್ಟು ಬೇಗ ಆ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿ. ಲಿಂಕ್ ಏನಾದರೂ ನೀವು ಕೊಟ್ಟಿದ್ರೆ ಇಲ್ಲ ಬೇರೆ ಅವ್ರ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ಲಿಂಕ್ ಯಾವತ್ತೂ ಹಾಕಬೇಡಿ, ನಿಮ್ಮ ಚಾನಲ್ ಲಿಂಕ್ ಹಾಕಬೇಡಿ. ನಾನು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಚಾನಲ್ ಲಿಂಕ್ ಬಂದುಬಿಟ್ಟು ಕಮೆಂಟಲ್ಲಿ ಕಳಿಸ್ಬೇಡಿ ಅಂತ, ಅಂತೂ ನೀವು ಕಳಿಸ್ತೀರಾ ಯಾಕಂತ ಗೊತ್ತಿಲ್ಲ ನನಗೆ. ಚಾನಲ್ ಲಿಂಕ್ ಬಂದುಬಿಟ್ಟು ಯಾರ ಕಮೆಂಟಲ್ಲಿ ಹೋಗ್ಬಿಟ್ಟು ಕಳಿಸ್ಬೇಡಿ. ಇದರಿಂದ ಕೂಡ ನಿಮ್ಗೆ ಏನಾಗುತ್ತೆ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ನಾನು ನಿಮಗೆ ಹೇಳಿದ್ದೀನಲ್ಲ ಯಾವ ಥರ ನಿಮ್ಮ ಚಾನಲ್ದು ನೇಮ್ ಕಳಿಸ್ಬೇಕಂತ. ಸೊ ನೇಮು ನಿಮಗೆ ಕ್ಲಿಕ್ ಮಾಡಿದರೆ ಓಪನ್ ಆಗೋ ಥರ ನಿಮ್ಮ ಚಾನಲ್ ಬರಬೇಕಂದ್ರೆ ನಿಮ್ಮ ಲಿಂಕ್ನೇ ಕಳಿಸೋ ಅವಶ್ಯಕತೆ ಇಲ್ಲ. ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ನಿಮ್ಮ ನೇಮ್ ಏನಿದೆ ಅದು ಹಾಕಿ. ಒಂದು 5-4 ವೀಡಿಯೋಸಲ್ಲಿ ಹ್ಯಾಶ್ಟ್ಯಾಗ್ ಏನಿದೆ ಅದನ್ನು ಯೂಸ್ ಮಾಡಿ. ಆಮೇಲೆ ಏನಾಗುತ್ತೆ ನಿಮ್ಮದು ಅದು ಹ್ಯಾಶ್ಟ್ಯಾಗ್ ಏನಾಗುತ್ತೆ ಕ್ರಿಯೇಟ್ ಆಗಿಬಿಡುತ್ತೆ. ಆಗ ನೀವೇನು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನಿಮ್ಮದು ನೇಮ್ ಏನಿದೆ ಹಾಕಿದರೆ ಓಪನ್ ಆಗುತ್ತೆ. ಬಟ್ ಲಿಂಕ್ನ ಹಾಕಬೇಡಿ. ಸೊ ಆದಷ್ಟು ನೀವು ಬ್ಯಾನ್ ಆಗೋದ್ರೆ ಮತ್ತು ನೀವು ಯೂಟ್ಯೂಬ್ಗೆ ಬರೋಕ್ಕಾಗಲ್ಲ. ನೀವು ಯಾವುದೇ ಕಂಟ್ರಿಯಿಂದ ಬೇಕಿದ್ರೂ ನೀವು ಯೂಟ್ಯೂಬರ್ಸ್ ಹತ್ರ ಕೇಳಿಬಿಟ್ಟು ಆ ಯೂಟ್ಯೂಬ್ನ ಬೈ ಮಾಡ್ಕೋಬೋದು. ಬಟ್ ಆದ್ರೂ ನೀವು ಯಾವುದೇ ಕಂಟ್ರಿಯಲ್ಲಿ ಬೇರೆ ಯೂಟ್ಯೂಬರ್ಸ್ ಹತ್ರ ಅವ್ರ ಯೂಟ್ಯೂಬ್ ಚಾನೆಲ್ನ ದುಡ್ಡು ಕೊಟ್ಟು ತಗೊಂಡ್ರೂ ಕೂಡ ಈಗ AI ಇಂಟ್ರಿಗೇಟ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಅದೇನು ಮಾಡುತ್ತೆ ನಿಮ್ಮನ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಈಗ ನೀವು ಫೇಸ್ ಕ್ಯಾಮ್ ಏನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡುತ್ತೆ. ಆ್ಯಂಡ್ ನೀವು ವಾಯ್ಸ್ ಓವರ್ ಕೊಟ್ಟು ಏನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ವಾಯ್ಸ್ನ ಸ್ಕ್ಯಾನ್ ಮಾಡಿ ಇಟ್ಟಿದೆ AI ಬಂದುಬಿಟ್ಟು ಬಿಟ್ಟಿದ್ದಾರೆ. ಯಾವುದಕ್ಕೆ ಯೂಟ್ಯೂಬ್ಗೆ. ಓಕೆನಾ. ಎಲ್ಲ ಸಿಸ್ಟಮ್ ಅವ್ರದ್ದು ಆಲ್ಗೋರಿದಮ್ ಎಲ್ಲ ವರ್ಕ್ ಆಗೋದು ಈಗ AI ಓಕೆನಾ. ಸೊ AI ಇಂಟ್ರಿಗೇಟ್ ಮಾಡಿದ್ದಾರೆ. ಸೊ ಆದಷ್ಟು ಬಂದುಬಿಟ್ಟು ನೀವು ಈ ಥರ ಮಾಡಿ ನಿಮ್ಮನ್ನ ಯಾರು ಬ್ಯಾನ್ ಮಾಡಬಾರ್ದು. ಓಕೆನಾ. ಯೂಟ್ಯೂಬಲ್ಲಿ ನಿಮ್ಮನ್ನ ಬ್ಯಾನ್ ಮಾಡಬಾರ್ದಂದ್ರೆ ಸೊ ಈ ಥರ ಪ್ರಮೋಷನ್ಸ್ ಎಲ್ಲ ಮಾಡಬೇಡಿ. ಆ್ಯಂಡ್ ಯೂಟ್ಯೂಬ್ ಕಂಟೆಂಟ್ ಏನಿದೆ ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ನ ಮಾಡಿ. ಹಾಗಂತೂ ಸ್ವಲ್ಪನೂ ಪಾಲಿಸಿ ಇಷ್ಟ ಆಗಿಲ್ಲ. ಆ್ಯಂಡ್ ಇದಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಆಲ್ ವರ್ಲ್ಡಲ್ಲಿ ಡಿಲೀಟ್ ಮಾಡಿದಾರಲ್ಲ, ಆಲ್ ವರ್ಲ್ಡಲ್ಲಿ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ವೀಡಿಯೋಸ್ಗಳು ಡಿಲೀಟ್ ಆಗಿರೋದು ಆ್ಯಂಡ್ ಚಾನಲ್ಸ್ಗಳು ಡಿಲೀಟ್ ಆಗಿರೋದು. ನೀವು ಹೋಗ್ಬಿಟ್ಟು ನ್ಯೂಸ್ನ ಚೆಕ್ ಮಾಡಿಬಿಟ್ಟು ನೋಡ್ಬೋದು ಜಾಸ್ತಿ ಯಾವ ಕಂಟ್ರಿದು ವೀಡಿಯೋಸು ಮತ್ತು ಚಾನೆಲ್ಸು ಡಿಲೀಟ್ ಆಗಿದೆ ಅಂತ ನೀವು ನೋಡಿದ್ರೆ ನಮ್ಮ ಇಂಡಿಯಾನೇ ಶೋ ಆಗುತ್ತೆ. ನಮ್ಮ ಇಂಡಿಯಾದಲ್ಲೇ ಬಂದುಬಿಟ್ಟು ಜಾಸ್ತಿ ಚಾನೆಲ್ಸು ಮತ್ತು ಪ್ಲಸ್ ಅದ್ರ ಜೊತೆಗೆ ವೀಡಿಯೋಸ್ ಡಿಲೀಟ್ ಆಗಿರೋದು. ಆ್ಯಂಡ್ ಈ ಪಾಲಿಸಿ ಅಂತೂ ನನಗಂತೂ ಇಷ್ಟ ಆಗಿಲ್ಲ. ಇದ್ರ ಅಗೇನ್ಸ್ಟ್ ಎಲ್ಲ ಕ್ರಿಯೇಟರ್ಗೆ ರೈಸ್ ಮಾಡಬೇಕು ವಾಯ್ಸು. ಬ್ಯಾನ್ ಮಾಡಿಬಿಟ್ರೆ ಈಗ ಅನ್ಕೊಳ್ಳಿ ತುಂಬ ಜನ ಫುಲ್ ಟೈಮ್ ಮಾಡ್ತಾ ಇರ್ತಾರೆ, ಡಿಪೆಂಡ್ ಆಗಿರ್ತಾರೆ ಯೂಟ್ಯೂಬಲ್ಲೇ. ಸೊ ಅನ್ಕೊಳ್ಳಿ ಅವ್ರನ್ನ ಬ್ಯಾನ್ ಮಾಡಿಬಿಟ್ರೆ ಈಗ ಅವ್ರದ್ದು ಕರಿಯರ್ ಎಲ್ಲ ಹೋಯಿತು, ಅವ್ರು ರೋಡಲ್ಲೇ ನಿಂತ್ಕೋಬೇಕು. ಬೇರೆ ಏನಾದರೂ ಮಾಡ್ತಾ ಇಲ್ಲ ಯೂಟ್ಯೂಬ್ ಮಾಡ್ತಾ ಇದ್ರೆ ಫುಲ್ ಟೈಮ್ ಆಗಿ ಯೂಟ್ಯೂಬ್ನೇ ತಗೊಂಡಿದ್ರೆ ಏನು ಮಾಡ್ತಾರೆ ಅವ್ರು ಪಾಪ. ಸೊ ಇದಂತೂ ನನಗೆ ಇಷ್ಟ ಆಗಿಲ್ಲ. ಸೊ ಎಲ್ಲ ಕ್ರಿಯೇಟರ್ಸ್ಗೂ ಇದರ ಅಗೇನ್ಸ್ಟು ಏನಿದೆ ವಾಯ್ಸ್ನ ರೇಸ್ ಮಾಡಬೇಕು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಪಾಲಿಸಿ. ಅಂತೂ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕೇಳ್ಬೋದು. ಬಟ್ ನಾನು 19 ಮಾರ್ಚ್ಗೆ ಇದು ಫುಲ್ ಆಲ್ ಓವರ್ ವರ್ಲ್ಡಲ್ಲಿ ಲಾಗು ಆಗಿಬಿಡುತ್ತೆ ಈ ಪಾಲಿಸಿ ಏನಿದೆ ಅದು. ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಓಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್. ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.